ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ರಂಗ ಪಂಚಮಿ ಆಯಿತು. ಹಾಗಾಗಿ ಕೆಲವು ಮನೆಯೊಳಗೆಲ್ಲ ಬಣ್ಣ ಆಡ್ತಾರಲ್ಲ, ನಮ್ಮ ಮನೆಯೊಳಗೂ ಆಡಿದರು. ಆವಾಗ ನಡು ತಿನ್ಲಿಕ್ಕೆ ತಂಪನೇದು ಏನಾದರೂ ಬೇಕಾಗ್ತದೆ ಅಂಥೇಳಿ ನಾನೇನು ಮಾಡಿದ್ದೆ, ರಸಮಲಾಯಿ ಮಾಡಿದೆ. ನಾನು ಯಾವ ರೀತಿ ರಸಮಲಾಯಿ ಮಾಡಿದ್ದೀನಿ ನೋಡಿರಿ, ಏನು ಸೂಪರ್ ಆಗಿತ್ತು, ಟೇಸ್ಟಿ ಕೂಡ ಆಗಿತ್ತು. ಹೆಂಗೆ ಮಾಡಿದ್ದೀನಿ ಅಂಥೇಳಿ ಇವತ್ತು ನಾನು ನಿಮಗೆ ವೀಡಿಯೋ ಒಳಗೆ ತೋರಿಸ್ತೀನಿ. ಬರ್ರಿ, ನೀವೆಲ್ಲರೂ ಆಟ ಆಡಿದ್ರೆ ಇವತ್ತು ರಂಗ ಪಂಚಮಿ ಲಾಸ್ಟ್ ಡೇ ಇರ್ತದೆ ಹೋಳಿ ಆಡೋದು. ನೋಡಿರಿ, ಈಗ 3 ಲೀಟರ್ ಹಾಲು ಫಸ್ಟ್ ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೆ. ಅದು ಕಾಯೋ ತನಕ ಇಲ್ಲೇ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬಟ್ಟೆ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇ ಇನ್ನೇನು ಉಪ್ಪು ಬರ್ತದೆ ಅನ್ನೋ ಮುಂದೆ 3 ಚಮಚ ವಿನಿಗರು, 3 ಚಮಚ ನೀರು ಹಾಕಿ ಅದನ್ನು ಆ ಹಾಲಿಗೆ ಹಾಕಿಬಿಟ್ಟೆ. ಹಾಕಿ ಚೆನ್ನಾಗಿ ಕೈ ಆಡಿಸಿದೆ. ಒಮ್ಮೊಮ್ಮೆ ಏನಾಗ್ತದೆ, ಇಷ್ಟಕ್ಕೆ ಹಾಲು ಪೂರ ಒಡೆಯೋಂಗಿಲ್ಲ, ಒಡೆದಿರ್ತದೆ, ಆದರೆ ಇನ್ನೂ ಹಾಲಿನ ಅಂಶ ಅದರೊಳಗೆ ಇರ್ತದೆ. ಅದಕ್ಕೆ ಇನ್ನು ಮತ್ತು 3 ಚಮಚ ವಿನೆಗರು, 3 ಚಮಚ ನೀರು, ಅಂದರೆ ಒಟ್ಟು ಟೋಟಲ್ 6 ಚಮಚ ವಿನೆಗರು, 6 ಚಮಚ ನೀರು, 3 ಲೀಟರ್ ಹಾಲಿಗೆ ತೊಗೊಂಡು ಹಾಕಿದೆ. ಇಲ್ಲಿ ನೋಡಿರಿ, ಚೆನ್ನಾಗಿ ಕೈ ಆಡಿಸಿದ್ರೆ ಎಷ್ಟು ಚಲೋ ಪನೀರ್ ಬಂತು. ಅಂದರೆ ನೀರು ಪೂರಾನೇ ಬೇರೆ ಆಗಬೇಕು, ನೀರಂಗೆ ಕಾಣಬೇಕು, ಅದರೊಳಗೆ ಹಾಲಿನ ಅಂಶ ಇರಬಾರ್ದು. ಆ ರೀತಿ ಮಾಡಿಕೊಂಡೆ. ಅದನ್ನು ಈ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡೆಲ್ಲ ಅದರೊಳಗೆ ಹಾಕಿ ಒಂದು ಬಿಟ್ಟು 2 ಸಲ ನೀರು ಹಾಕಿ ತೊಳೆದು ಬಿಡೋದು. ಇದನ್ನು ವಿನಿಗರ್ ಅಂಶ ಹೋಗಲಿ ಅಂತ ಚೆಂದಾಗಿ ತೊಳೆದು ಇದನ್ನು ಕಟ್ಟಿಟ್ಬಿಡ್ತೇನೆ. ಅದು ರೆಡಿ ಆಗೋಷ್ಟರೊಳಗೆ ಫಸ್ಟಿಗೆ ಹಾಲು ಕಾಯ್ಲಿಕ್ಕೆ ಇಡೋಣ. 1.5 ಲೀಟರಷ್ಟು ಹಾಲು ತೊಗೊಂಡೇನೆ ನಾನು. ರಸಮಲಾಯಿ ಮಾಡಬೇಕಂದ್ರೆ ಈ ಕಡೆ ಹಾಲು ಕೂಡ ಬೇಕಾಗ್ತದೆ. 1.5 ಲೀಟರ್ ಹಾಲು ಕಾಯ್ಲಿಕ್ಕೆ ಇಟ್ಟೆ. ನಾನು ನಿಮಗೆ ರಸಗುಲ್ಲ ಮಾಡೋದು ಒಂದು ವಿಡಿಯೋ ತೋರಿಸಿದ್ದೀನಿ. ಆದರೂ ಕೂಡ ಇವತ್ತು ರಸಗುಲ್ಲ ಮಾಡಿ ರಸಮಲಾಯಿ ಮಾಡ್ಲಿಕ್ಕತ್ತೀನಿ. ಎರಡೂ ಕೂಡ ತೋರಿಸೇನಿ ಹೆಂಗೆ ಮಾಡೋದು ಅಂಥೇಳಿ. ಡೀಟೇಲಾಗಿ ಪನ್ನೀರ್ ಹೆಂಗೆ ತೆಗಿಯೋದು, ಯಾವ ರೀತಿ ಮಾಡೋದು ಅಂತ ಬೇಕಂದ್ರೆ ನೀವು ನಂದು ರಸಗುಲ್ಲ ವೀಡಿಯೋ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಈಗ ಇದೇನು ಹಾಲು ಕಾಯ್ಲಿಕ್ಕೆ ಇಟ್ಟೇನಲ್ಲ, ಚೆನ್ನಾಗಿ ಕುದಿಬೇಕದು, ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಇದಕ್ಕೆ ಅರ್ಧ ಗ್ಲಾಸಷ್ಟು ಸಕ್ಕರೆ ಹಾಕಿದ್ದೇನೆ. 250 ml ಗ್ಲಾಸ್ ಅದ, ಅದರದ್ದು ಅರ್ಧದಷ್ಟು ಸಕ್ಕರೆ ಹಾಕಿದ್ದೆ. ಸಿಹಿ ನಾವು ನೋಡಿಕೊಂಡು ಹಾಕ್ಬೋದು, ಇನ್ನೊಂದು ಸ್ವಲ್ಪ ನಿಮ್ಗೆ ಸಿಹಿ ಹೆಚ್ಚಬೇಕಂದ್ರೆ. ಅದಕ್ಕೆ ಇಷ್ಟು ಎಸಳು, ಒಂದು 8ರಿಂದ 10 ಎಸಳು ಕೇಸರಿ ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಕಲರ್ ಹಾಕಿದ್ದೆ. ಕೇಸರಿ ಫ್ಲೇವರ್ ಚಲೋ ಕೊಡ್ತದೆ, ಟೇಸ್ಟು ಚಲೋ ಕೊಡ್ತದೆ. ಕಲರ್ ನಮಗೆ ನೋಡ್ರಿ ಎಷ್ಟು ಚಂದ ಕಾಣ್ಲಿಕ್ಕತ್ತದಂತ. ಇಲ್ಲ ಅದನ್ನೆಲ್ಲ ನಾನು ಹಂಗೆ ರೆಡಿ ಮಾಡೋದ್ರಾಗ ನೋಡಿರಿ, ನೀರು ಬೇರೆ ಆಗ್ಯದ, ಪನ್ನೀರದ್ದು ಗಟ್ಟಿ ಅಂಶ ಬೇರೆ ಆಗ್ಯದ. ಅದನ್ನು ಈಗ ತೆಗೆದಿಟ್ಕೊಂಡ್ಬಿಡೋಣ ಅಂತ ಒಂದು 1/2 hour ಬಿಟ್ಟಿದ್ದೆ ನಾ. ಇದನ್ನು ಪೂರಾ ನೀರಿನ ಅಂಶ ಬಂದ್ಬಿಟ್ಟದ ಹೊರಗೆ, ಗಟ್ಟಿ ಅಂಶ ನಮಗೆ ಸಿಕ್ಕಿದೀಗ. ಇದು 3 ಲೀಟರ್ ಹಾಲಿಂದದ ಇದು, ಹಾಗಾಗಿ ಪ್ರಮಾಣ ಜಾಸ್ತಿ ಅದ. ಈಗ ಇದನ್ನು ಮೊದಲು ಚೆಂದಾಗಿ ಒಡ್ಕೊಂಬಿಡೋಣ ಅಂತ. ಗಟ್ಟಿಯಾಗಿರ್ತದಲ್ಲ, ಇದನ್ನು ನೀಟಾಗಿ ಫಸ್ಟ್ ಒಡ್ಕೊಂಬಿಡೋಣ. ಅದರೊಳಗೆ 3 ಚಮಚ ಚಿರೋಟಿ ರವೆ ಹಾಕ್ಲಿದ್ದೀನಿ. ಈಗ ನಿಮ್ಗೆ ಚಿರೋಟಿ ರವೆ ಹಾಕೋದು ಬೇಡ ಅಂದ್ರೆ 3 ಚಮಚ ಕಾರ್ನ್ ಫ್ಲೋರ್ ಕೂಡ ನೀವು ಹಾಕ್ಬೋದು. 3 ಚಮಚ ಸಕ್ಕರೆ ಹಾಕ್ಲಿದ್ದೀನಿ. 3 ಚಮಚ ಚಿರೋಟಿ ರವೆ, 3 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಮೊದಲು ಒಂದ್ಸಲ ಕೈ ಆಡಿಸ್ಕೊಂಬಿಡೋಣ ಅಂತ. ಎಲ್ಲ ಮಿಕ್ಸ್ ಹಾಕಬೇಕದು ಇದ್ರೊಳಗೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಬಿಡೋಣ. ಈಗ ಇದನ್ನು ನಾದಬೇಕು. ಆಮೇಲೆ ಈಗ ಒಮ್ಮಿಗ್ಲೇ ಇಷ್ಟು ನಾದ್ಲಿಕ್ಕೆ ಆಗಂಗಿಲ್ಲ ಅಂತ ನಾ ಏನು ಮಾಡಿದೆ, ಇದನ್ನು ಒಂದು 3 ಭಾಗ ಮಾಡಿಕೊಂಡು ತೆಗೆದಿಟ್ಕೊಂಡು ನಾದುತ್ತೀನಿ. ಈಗ ಒಂದೊಂದು ಸ್ವಲ್ಪ ತೊಗೋತೀನಿ. ಅಂಗೈಯಿಂದ ನೋಡಿರಿ ಯಾವ ರೀತಿ ಪ್ರೆಸ್ ಮಾಡ್ಲಿಕ್ಕತ್ತೇನೆ ಅಂತ. ಹಿಂಗೆ ಮಾಡಿ ನಾದಬೇಕು. ಈಗ ನಾನು ನಿಮ್ಗೆ ಫಾಸ್ಟ್ ಫಾರ್ವರ್ಡ್ ಒಳಗೆ ತೋರಿಸೀನಿ, ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ, 5ರಿಂದ 10 ನಿಮಿಷ ಆಗ್ತದೆ ಇದು ನಾದಲಿಕ್ಕೆ. ನಾದಿದ್ದು ಹೆಂಗಾಯಿತು, ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ, ಈ ನಾ ಏನು ತಟ್ಟೆ ತೊಗೊಂಡೆನಲ್ಲ ಅದು ಅಂಟ್ಕೋಬಾರ್ದು ನಾದಿದ್ದು. ಆಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪದ ಗತೆ ಬರ್ತದೆ, ಅಂದ್ರೆ ಕರೆಕ್ಟ್ ಆಗಿದೆ ಅಂತ. ಕೈಗೆ ಅಂಟ್ಕೊಳ್ಳೋಂಗಿಲ್ಲ. ಆಮೇಲೆ ಈ ಪ್ಲೇಟ್ ಏನಿರ್ತದಲ್ಲ ಅದಕ್ಕೂ ಕೂಡ ಅಂಟ್ಕೊಳ್ಳೋಂಗಿಲ್ಲ ಪನ್ನೀರ್, ಅಂದರೆ ರೆಡಿ ಆಗ್ಯದಂತ. ಕೆಲವೊಬ್ರು ಮಿಕ್ಸಿಗೆ ಕೂಡ ಹಾಕ್ತಾರೆ, ಅದು ಒಮ್ಮೊಮ್ಮೆ ಏನಾಗ್ತದೆ, ಮಿಕ್ಸ್ ಸರಿ ಆಗಂಗಿಲ್ಲ. ಅದಕ್ಕೆ ಈ ಮೆಥಡೇ ಬೆಸ್ಟ್ ಅಂಥೇಳಿ ಈ ಟೈಪ್ ಮಾಡೋದು ನಿಮ್ಗೆ ತೋರಿಸ್ಲಿಕ್ಕತ್ತೇನೆ. ಚೆನ್ನಾಗಿದನ್ನು ಅಂಗೈಯಿಂದ ನಾದಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವಿಡಿಯೋ ನೋಡಿ ಕಮೆಂಟ್ ಬರೀಲಿಕ್ಕತ್ತೀರಿ. ಇದೇ ರೀತಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಈಸಿಯಾಗಿ ಅಡುಗೆ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಿರ್ತೇನೆ ನಾನು. ಆಮೇಲೆ ಯಾರು ಇನ್ನೂ ನನ್ನ ವಿಡಿಯೋನ ಅಥವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ರೀತಿ ಕಮೆಂಟ್ ಬರೀತಿದ್ರೆ ಕಮ್ಯುನಿಕೇಟ್ನಲ್ಲಿ ಇದ್ದಂಗೆ ಇರ್ತದೆ. ನಾವೆಲ್ಲರೂ ಖುಷಿ ಆಗ್ತದೆ ನನಗೆ, ಮೇಲೆ ಮತ್ತು ನಂಗೆ ವೀಡಿಯೋ ಮಾಡಿ ಹಾಕಬೇಕು ಅನ್ನಿಸ್ತದೆ.
ಈಗ ನೋಡ್ರಿ ನಾನು ರೆಡಿ ಮಾಡಿ ಇಟ್ಕೊಂಡೇನಿ, ಬಾಲ್ಸ್ ಮಾಡಿ ರೆಡಿ ಇಟ್ಕೊಂಡೇನಿ. ಈಗ ರಸ್ಮಲಾಯಿ ಅಂದ್ರೆ ಅದ್ರದ್ದು ಶೇಪ್ ಚೇಂಜ್ ಇರ್ತದೆ, ಒಂದು ಸ್ವಲ್ಪ ಕಾಯಿನ್ ಶೇಪ್ ಇರ್ತದೆ ನೋಡಿರಿ. ಈ ಟೈಪ್ ಮಾಡಿ ರೆಡಿ ಇಟ್ಕೊಂಡೆ. ಒಂದು ಸ್ವಲ್ಪನೇ ರಸಗುಲ್ಲ ಮಾಡಿದ್ದೆ, ಇಲ್ಲ ರಸ್ಮಲಾಯಿನೇ ಜಾಸ್ತಿ ಮಾಡಿಟ್ಟೇನೆ. ಈಗ ಹಬ್ಬದಾಗ ಆಟ ಆಡ್ಲಿಕ್ಕೆ ಹೋಗ್ತಾರಲ್ಲ, ಬಣ್ಣ ಆಡ್ಲಿಕ್ಕೆ ಹೋದಾಗ ಬಿಸಿಲೊಳಗೆ ಆಟ ಆಡ್ತಿರ್ತಾರೆ, ಆ ಟೈಮ್ನಲ್ಲಿ ನೀವು ಇದನ್ನು ಕೊಟ್ಬಿಟ್ರೆ ತಂಪಾಗಿ ಚೆನ್ನಾಗಿರ್ತದೆ ರಸ್ಮಲಾಯಿ ತಿಂದ್ರೆ. ಈಗ ನೋಡಿರಿ ಪಾಕ ಮಾಡ್ಕೊಳ್ಳೋಣಂತ. ಈಗ ರಸ್ಮಲಾಯಿ ಅಥವಾ ರಸಗುಲ್ಲ ಯಾವುದೇ ಮಾಡಬೇಕಂದ್ರೂ ಅದನ್ನು ಫಸ್ಟ್ ನೀರು ಪಾಕದಾಗ ಬೇಯಿಸ್ಕೊಳ್ಳೇಬೇಕು. ಸೊ ನಾನು 5 ಗ್ಲಾಸ್ ನೀರು ಹಾಕಿದೆ, ಒಂದು ಅರ್ಧ ಗ್ಲಾಸ್ ಮೇಲೆ ಸಕ್ಕರೆ ಹಾಕಿದೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದಿಯೋ ಮುಂದೆ ನೋಡಿರಿ ನಾನು ರೆಡಿ ಮಾಡಿಟ್ಕೊಂಡೇನು ರಸ್ಮಲಾಯಿಗೆ ಆಲ್ರೆಡಿ ಶೇಪ್ ಹೆಂಗೆ ಮಾಡಿಟ್ಕೊಂಡೇನು ನೋಡಿರಿ. ಭಾಳ ದಪ್ಪ ಇರಬಾರ್ದು, ಅಂದ್ರೆ ಒಳಗಿನ ತನಕ ಹಾಲು ಸೇರ್ಕೊಳ್ಳೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈಗ ಹಾಕಿದಾಗ ನೋಡಿರಿ ಹೆಂಗದ ಅಂಥೇಳಿ. ಬೆಂದ ಮೇಲೆ ನೋಡಿರಿ ಹೆಂಗೆ ಆಗ್ತದೆ. 15ರಿಂದ 20 ನಿಮಿಷ ಇದನ್ನು ಫಸ್ಟ್ ಹಾಕೋ ಮುಂದೆ ಜೋರಿಟ್ಟಿರಬೇಕು. ಹಾಕಿದ ಮೇಲೆ ಮೀಡಿಯಮ್ ಇಟ್ಟು ಮುಚ್ಚಿಟ್ಬಿಡಬೇಕು. ನೋಡಿರಿ 15ರಿಂದ 20 ನಿಮಿಷ ಆದ ಕೂಡ ತೆಗೆದು ನೋಡಿರಿ ಏನು ಸೂಪರಾಗಿರ್ತದಂತ ಕಂಪೇರ್ ಮಾಡಿ ನೋಡಿರಿ ಈಗ ಹೆಂಗೆ ಇಟ್ಟಿದ್ದೀನಿ ಅಂತ. ಅಷ್ಟರಲ್ಲೇ ಇಲ್ಲೇ ರಸಗುಲ್ಲ ಕೂಡ ನಾನು ಬಾಲ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ರಸಗುಲ್ಲನೂ ಸೇರ್ತದಲ್ಲ ಅಂಥೇಳಿ ಮಾಡಿದೆ, ಆದರೆ ರಸ್ಮಲಾಯಿನೇ ಎಲ್ಲರೂ ಇಷ್ಟಪಟ್ಟರು. ರಸಗುಲ್ಲ ಚೆನ್ನಾಗಿ ಆಗಿತ್ತು, ಆದರೆ ರಸ್ಮಲಾಯಿ ಮುಂದೆ ರಸಗುಲ್ಲ ಬೇಡ ಅನ್ನಿಸ್ತದೆ ಅಷ್ಟೇ. ಈಗ ನೋಡಿರಿ ಇದು ಯಾವ ರೀತಿ ಉಬ್ಬಿ ರೆಡಿ ಆಗ್ಯದಂತ, ಒಂದು ಚೂರು ಜಾಗ ಬಿಟ್ಟಿಲ್ಲ. ಇದು ಅಷ್ಟು ಚೆನ್ನಾಗಿದು ಪಾಕ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಉಬ್ಬಿ ರೆಡಿ ಆಗ್ಯದ. ಈಗ ನೋಡಿರಿ ನಾನು ಒಂದು ತೆಗೆದು ತೋರಿಸ್ಲಿಕತ್ತೀನಿ ಹೆಂಗೆ ಹೌರಿಗೆ ಆಗ್ಯದ ಅಂತ. ಈಗ ಅದನ್ನೇನು ಮಾಡಿದೆ, ಒಂದು ಸ್ಪೂನ್ಲೇ ಒಂದೊಂದೇ ತೊಗೊಳ್ಳೋದು, ಒಂದು ಸ್ವಲ್ಪ ಅದು ಪಾಕದ ಅಂಶ ತೆಗೆದು ಹಾಕ್ಬಿಡೋದು, ಒತ್ತಬಾರ್ದು. ಒಂದು ಸ್ವಲ್ಪ ಸ್ಪೂನ್ಲೇ ಎಷ್ಟು ಬರುತ್ತೋ ಅಷ್ಟು ಹಾಕಬೇಕು. ಆಮೇಲೆ ಇದು ಭಾಳ ಬಿಸಿ ಇತ್ತು, ಈಗೇನು ರಸಗುಲ್ಲಾದ ಇದು ಮಾಡಿಟ್ಟಿದ್ದೇನಲ್ಲ ಬಿಸಿ ಇತ್ತು. ಹಾಲಿದ್ದೇನು ಮಾಡಿದ್ನಲ್ಲ ಅದು ಆರಿಬಿಟ್ಟಿತ್ತು. ಒಂದು ಬಿಸಿ ಇರಬೇಕು, ಒಂದು ಆರಿದ್ದಿರಬೇಕು, ಆವಾಗ ನಿಮಗೆ ಸೇರ್ಕೋತದೆ. ಈಗ ಹೆಂಗೆ ಜಾಮೂನಿಗೆ ನಾವು ಮಾಡ್ತೀವಲ್ಲ, ಪಾಕ ಬಿಸಿ ಇತ್ತಂದ್ರೆ ಜಾಮೂನು ಆರಿದಿರ್ತದೆ, ಆ ರೀತಿಯೇ ಹಿಂಗೂ ಇದಕ್ಕೂ ಮಾಡಿದ್ದೆ. ಸೊ ಹಾಗಾಗಿ ಒಳಗಿನವರೆಗೂ ಹಾಲು ಸೇರಿಕೊಂಡಿತ್ತು. ಈಗ ಇದ್ರ ಮೇಲೆ ಅದನ್ನು ನಾನು ರಸ್ಮಲಾಯಿದು ಹಾಲು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಲಿಕ್ಕತ್ತೇನೆ. ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಕೇಸರಿ ಹಾಕಿದೆ. ಡ್ರೈ ಫ್ರೂಟ್ಸ್ ಹಾಕಿದರೆ ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹಾಕಿದ್ದಿಲ್ಲ. ನೀವು ಡ್ರೈ ಫ್ರೂಟ್ ಅಂದರೆ ಗೋಡಂಬಿ ಆಮೇಲೆ ಪಿಸ್ತಾ ಹಾಕಿದರೆ ಸೂಪರಾಗಿರ್ತದೆ ನೋಡಿರಿ, ಎಷ್ಟು ಚೆನ್ನಾಗಾಗಿತ್ತಂತ. ಆಮೇಲೆ ಇದು ಇಮಿಡಿಯೇಟ್ ತಿನ್ಲಿಕ್ಕೆ ಹೋಗಬಾರ್ದು, ಇದನ್ನು ಮುಂಜಾನೆ ಮಾಡಿಟ್ರಿ ಸಂಜೆ ಹಂಗೆ ನೋಡಿರಿ ಸೂಪರಾಗಿ ಅದರೊಳಗೆ ಹಾಲೆಲ್ಲ ಸೇರ್ಕೊಂಡಿರ್ತದೆ. ಈಗ ಅದನ್ನು ಮಾಡಿ ತೆಗೆದಿಟ್ಟಿದ್ದೆ. ಇಲ್ಲೇ ರಸಗುಲ್ಲಾಗ ನಾನು ರೆಡಿ ಮಾಡ್ಲಿಕ್ಕತ್ತೇನೆ. ಅದೇ ಪಾಕ ಏನು ಉಳಿದಿತ್ತಲ್ಲ, ಅವು ಮೊದಲೇನು ಬಾಲ್ಸ್ ಎಲ್ಲ ತೆಗೆದುಬಿಟ್ಟಿದ್ದೆ. ಅದೇ ನೀರೊಳಗೆ ಮತ್ತೆ ಅದನ್ನು ಕುದಿಲಿಕ್ಕಿಟ್ಟೆ, ಮತ್ತೇನು ಆ್ಯಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದರಲ್ಲೇ ಇವು ಬಾಲ್ ಹಾಕಿದ್ದೆ. ಹಾಕಿದಾಗ ಹೆಂಗಿತ್ತು ನೋಡಿರಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ರೆಡಿ ಆಗ್ಯದಂತ. ರಸಗುಲ್ಲ ರೆಡಿ ಆಯಿತು. ಇದು ಕೂಡ 15 ನಿಮಿಷದಲ್ಲೇ ಆಗ್ತದೆ. ಆಮೇಲೆ ಚಲೋ ನೀರು ಕುದಿಯೋ ಮುಂದೆ ಹಾಕಿ ಮುಚ್ಚಿಟ್ಬಿಡಬೇಕು. ನೋಡಿರಿ ರಸಗುಲ್ಲ ಕೂಡ ರೆಡಿ ಆಯಿತು. ಡೀಟೇಲ್ ಆದ ವೀಡಿಯೋ ಬೇಕಂದ್ರೆ ನನ್ನ ಚಾನಲ್ ಒಳಗದ ನೀವು ನೋಡ್ಕೋಬೋದು. ನಿಮಗೆ ಜ್ಯೂಸ್ ಅದ್ರದ್ದು ತೋರಿಸ್ಬೇಕಂದ್ರೆ ಅದ್ರ ಭಾಳ ಬಿಸಿ ಐತೆ ಅಂತ ನಂಗೆ ಆಗಲಿಲ್ಲ ತೋರಿಸ್ಲಿಕ್ಕೆ. ಆಲ್ರೆಡಿ ನಾ ಈ ವಿಡಿಯೋ ಹಾಕಿದ್ದೀನಿ, ನೀವು ಅದರಲ್ಲಿ ನೋಡ್ಕೋಬೋದು. ಈಗ ನೋಡಿರಿ ಸೂಪರಾಗಿರುವಂಥ ರಸ್ಮಲಾಯಿ ರೆಡಿ ಆಯಿತು. ಹೇಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ನಲ್ಲಿ ಬರೀರಿ ನೀವು ಹೋಳಿ ಹುಣ್ಣಿಮೆ ಅಥವಾ ಹೋಳಿ ರಂಗಪಂಚಮಿ ದಿವಸ ಏನು ಮಾಡಿದ್ರಿ ಅಂಥೇಳಿ, ಸ್ವೀಟು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ. ಮತ್ತು ನಾನು ನಿಮಗೆ ಹೊಸ ವಿಡಿಯೋಂದಿಗೆ ಸಿಗ್ತೇನಂತೆ. ಜೈ ಶ್ರೀರಾಮ್.